ನಾನು ಬೆಂಗಳೂರಿಂದ ಫೋನ್ ಮಾಡ್ತಾ ಇರೋದು. ಸರ್ ಅದೇ ಏನಂದರೆ ನಾನು ನವಂಬರ್ ಮೊನ್ನೆ 2023ನಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಓಕೆ. ಮೊದಲನೇದಾಗಿ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಕೆಲವ್ರು ಧರ್ಮಸ್ಥಳ ಅಂದರೆ ನನ್ಗೆ ಗೊತ್ತಿರೋ ಹಾಗೆ ಕೆಲವ್ರು ವರ್ಷಕ್ಕೊಂದ್ಸತಿ ಹೋಗೇ ಹೋಗ್ತಾರೆ, ಕೆಲವ್ರು ತಿಂಗಳಿಗೆ ಹೋಗ್ತಾರೆ, ಕೆಲವ್ರು ವಾರಕ್ಕೆ ಹೋಗ್ತಾರೆ. ನಾನು ಆ ಥರ ರೆಗ್ಯುಲರ್ ವಿಸಿಟರ್ ಅಲ್ಲ. ನಾನು 2016ನಲ್ಲಿ ಒಂದ್ಸತಿ ನನ್ನ ಅಮ್ಮನ ಜೊತೆ ಹೋಗಿದ್ದೆ. ಅಲ್ಲಿ ರೂಮ್ ಎಲ್ಲ ಸಿಗೋದು ಸ್ವಲ್ಪ ಕಷ್ಟ ಆಗಿತ್ತು. ಆಮೇಲೆ ಹೆಂಗೋ ಒಂದು ರೂಮ್ ಸಿಕ್ಕು, ಕಾಡಿಬೇಡಿ ಒಂದು ರೂಮ್ ಸಿಕ್ಕಿ ಕೊನೆಗೆ ಈ ಸ್ನಾನದ ಮನೆ ಅಂದ್ರೆ ಒಂದು ಕಾಮನ್ ಇರ್ತಾರೆ ಇತ್ತು ಮಾಡ್ತಿದ್ರು. ಒಂಥರ ಹಿಂಸೆ ಆಗಿತ್ತು. ಅದ್ ಬಿಟ್ರೆ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಅದಾದ್ಮೇಲೆ ಆ ಕಡೆ ಹೋಗ್ಲೇ ಇಲ್ಲ. ಈ ಸತಿ ನವಂಬರ್ 2023ನಲ್ಲಿ ಹೋಗೋ ಒಂದು ಪರಿಸ್ಥಿತಿ ಬಂತು. ಏನೋ ಮನ್ಸಿಗೆ ತುಂಬಾ ಏನೋ ಒಂದು ಪ್ರೇರಣೆ ಅಂತ ಹೇಳ್ತಾರಲ್ಲ ಕೆಲವು ಸತಿ, ಹೋಗ್ಲೇಬೇಕು ಅಂತ ಆಯ್ತು. ಆಮೇಲೆ ಈ ಸತಿ ನಾನು ಒಬ್ಳೆ ಹೋಗೋ ಪರಿಸ್ಥಿತಿ ಬಂತು. ಮನೇಲಿ ಯಾರು ಬರೋ ಸಂದರ್ಭದಲ್ಲಿ ಇರ್ಲಿಲ್ಲ. ಅದು ವೀಕ್ಡೇ ದಿನ. ನಾ ಹೇಳಿದ್ನಲ್ಲ, ಏನೋ ಒಂದು ಸಿಚುವೇಶನ್ ಹೆಂಗಿತ್ತು ಅಂದ್ರೆ, ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಪ್ರಾರ್ಥನೆ ಸಲ್ಲಿಸಿ ಬರೋಣ, ನಾವೇ ದೇವ್ರನ್ನ ನೋಡ್ಕೊಂಡ್ ಅಂದ್ರೆ ಕೆಲವು ಈಗ ಮನೇಲೂ ದೇವ್ರು ಬರ್ತಾನೆ ನೆನ್ಸ್ಕೊಂಡ್ರೆ, ಭಕ್ತಿ ಇದ್ರೆ ಅಲ್ಲೇ ನಿಂತಲ್ಲೇ ದೇವ್ರು ಬರ್ಬೋದು. ಆದ್ರೆ ಏನೋ ಒಂದ್ಸತಿ ಏನೋ ಒಂದ್ ಧರ್ಮಸ್ಥಳಕ್ಕೆ ಹೊಟ್ಟೋಗೋಣ ಅಂತ ಒಂದ್ ಮನ್ಸಿಗೆ ತುಂಬಾ ಸ್ಟ್ರಾಂಗ್ ಬಂತು ಆ ಟೈಮಲ್ಲಿ. ಏನೋ ಒಂದ್ ಸಂಕಲ್ಪ ಇತ್ತು. 2023ನಲ್ಲಿ ಅದೇ ನವಂಬರ್ ಮೊನ್ನೆ ಜಸ್ಟ್ ಹೊರಟೆ. ನಿಜ ಹೇಳ್ಬೇಕಂದ್ರೆ ನನ್ ಮನ್ಸಲ್ಲಿ ಒಂಥರ ಭಯ, ಒಬ್ಳೆ ಹೋಗ್ತಾ ಇದ್ದೀನಿ. ಸೌಜನ್ಯದ ಬಗ್ಗೆ ನಾನು ಜಾಸ್ತಿ ಫಾಲೋ ಮಾಡಿಲ್ಲ, ಬಟ್ ಬೇಜಾರಿತ್ತು ಈ ಹುಡುಗಿ ಹಿಂಗ್ ಆಯ್ತಲ್ಲ ಅಂತ. ಮತ್ತೆ ಅಂತ ಧರ್ಮಸ್ಥಳದಲ್ಲಿ ಈ ತರ ಕೊಲೆ ಆಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಧರ್ಮಸ್ಥಳ ಅಂತ ಅಂದ್ರೆ ಮನ್ಸಿಗೆ ಬರೋದೆ ಹೆಸರಲ್ಲೇ ಅಷ್ಟು ಒಳ್ಳೆ ವೈಬ್ ಇದೆಯಲ್ಲ, ಧರ್ಮ ನಡೆಯುತ್ತೆ, ಏನೋ ಆಗಿರ್ಬೋದು ಬಿಡು ಅಂತ ಹಂಗೆಲ್ಲ ಧೈರ್ಯ ತಂದ್ಕೊಂಡೆ. ಯಾಕಂದ್ರೆ ಹೋಗ್ಬೇಕಿತ್ತಲ್ಲ. ಮನ್ಸು ಎರಡು ತರ ಹೇಳತ್ತೆ. ಒಬ್ಳೆ ಹೋಗ್ಬೇಕಂದ್ರೆ ಸ್ವಲ್ಪ ರಿಸ್ಕ್, ಅಂದ್ರೆ ಸೇಫ್ಟಿ ಇಲ್ವಲ್ಲ ಸರ್, ಬೆಂಗಳೂರು ಇಲ್ಲ, ಇಂಡಿಯಾದ ಎಲ್ಲೂ ಇಲ್ಲ. ಹಾಗಾಗಿ ಮನ್ಸಿಗೆ ಭಯ ಬಂತು. ಬಟ್ ಹಿಂಗೆ ಕೂತ್ರೆ ಎಲ್ಲೂ ಹೋಗಕ್ ಆಗಲ್ವಲ್ಲ. ನಾನ್ ಹೋಗ್ತಾ ಇರೋದು ದೇವ್ರ ದರ್ಶನ ಮಾಡೋದಿಕ್ಕೆ, ಯಾಕಷ್ಟು ಹೆದರ್ಬೇಕು, ದೇವ್ರ ಮೇಲೆ ಭಾರ ಹಾಕಿ ಹೊರಟೆ ಬಿಡೋಣ ಅಂತ ಸರಿ ಅಂತ ಹೊರಟೆ. ಮತ್ತೆ ಈ 2016 ಇನ್ಸಿಡೆಂಟ್ ನೆನಪಾಯ್ತು. ಲಾಸ್ಟ್ ಟೈಮ್ ಆದ್ರೂ ಅಮ್ಮ ನಾನು ಎಲ್ಲ ಇದ್ವಿ, ನಾವು ಕಾರಲ್ಲಿ ಹೋಗಿದ್ವಿ. ಬಟ್ ಈ ಸತಿ ರಿಸ್ಕ್ ಆಗ್ಬೋದು ಒಬ್ಳೆ ಹೋದ್ರೆ ಅಂತ ಬುಕ್ ಮಾಡೋಣ ಅಂತ ಹೇಳಿ ರೂಮ್ ಎಲ್ಲ ನೋಡ್ದೆ. ಮತ್ತೆ ಈ ಹೋಮ್ ಸ್ಟೇಗಳೆಲ್ಲ ಬುಕ್ ಮಾಡಕ್ ಸ್ವಲ್ಪ ಹೆದರಿಕೆ ನನ್ಗೆ. ಅಷ್ಟು ಏನೋ ಒಂಥರ ಮೈಂಡಲ್ಲಿ ಒಂದು ಫಿಯರ್ ಇತ್ತು, ಅನ್ನೋನ್ ಫಿಯರ್ ಅಂತಾರಲ್ಲ, ಹೆಂಗ್ ಮಾಡಿದ್ರಿ ಏನೋ ಅಂತ ಹೇಳಿ ಸರಿ ಅಂತ ಅಂತೂ ಇಂತೂ ಧರ್ಮಸ್ಥಳದ ರಿಲೇಟೆಡ್ ಯಾವುದೋ ಒಂದು ಆನ್ಲೈನ್ ಅಲ್ಲಿ ಬುಕ್ ಮಾಡಿದೆ. ಸಹ್ಯಾದ್ರಿ ಅಂತ ಅನ್ಸುತ್ತೆ ಸರ್ ಅದು. ಬುಕ್ ಮಾಡಿದೆ. ಆಮೇಲೆ ಪೇಮೆಂಟ್ ಎಲ್ಲ ಆಯ್ತು. ಆಮೇಲೆ ಇಮಿಡಿಯೇಟ್ಲಿ ಬಸ್ಸು, ಪ್ರೈವೇಟ್ ಬಸ್ ಬುಕ್ ಮಾಡಿದೆ. ಬೆಳಗ್ಗೆ 4 ಗಂಟೆಗೆ ಬಸ್, ಅಂದ್ರೆ ಗೊತ್ತಿತ್ತು 4 o'clock ಹಂಗೆ ಬಸ್ ಅಲ್ಲಿ ಇಳಿಯತ್ತೆ ಅಂತ. 4 o'clock ತುಂಬಾ ಮುಂಚೆ ಆಯ್ತಲ್ಲ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಪರವಾಗಿಲ್ಲ, ಬೇಗ ಆದಷ್ಟು ಬೇಗ ಬ್ರಾಹ್ಮಿ ಟೈಮಲ್ಲೇ ದೇವಸ್ಥಾನ ತೆಗ್ದಿರೋ ದರ್ಶನನೂ ಮಾಡ್ಬೋದು, ಒಳ್ಳೇದು ಇರ್ಲಿ ಒಂದಿನ ತಾನೇ ಅನ್ಕೊಂಡು ಏನೋ ಧೈರ್ಯ ಮಾಡ್ಕೊಂಡು ಹೊರಟೆ. ಆಮೇಲೆ 4 ಗಂಟೆಗೆ ಬಸ್ ಇಳಿತು. ನೀವು ಧರ್ಮಸ್ಥಳ ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ, ಈ ಬಸ್ ಅಲ್ಲಿ ನಿಲ್ಲಿಸ್ತಾರಲ್ಲ, ಅಲ್ಲೊಂದು ಶೌಚಾಲಯ ತರ ಇದೆ ಅಲ್ವಾ, ಅಲ್ಲಿಂದ ಲೆಫ್ಟಿಗೆ ಹೋದ್ರೆ ಈ ಸಹ್ಯಾದ್ರಿ ರೂಮ್ ಎಲ್ಲ ಸಿಗತ್ತೆ. ಕರೆಕ್ಟ್ ಅಲ್ವಾ? ನನಗೆ ಊರಿನ ಪರಿಚಯ ಅಷ್ಟು ನೆನಪಿಲ್ಲ. ನಾನು ಹೇಳಿದ್ನಲ್ಲ 2016 ನಾವು ಕಾರ್ ಮಾಡ್ಕೊಂಡು ಹೋಗಿದ್ದು. ಹಾಗಾಗಿ ನಾನೇನ್ ಮಾಡಿದೆ, ನಂಗೆ ಒಂಥರ ಕೇಳಕ್ಕೂ ಭಯ, ಯಾರನ್ನಾರು ಪರಿಚಯ ಇಲ್ದಿರೋ ಊರು, ಹೆಂಗೋ ಏನೋ ಒಬ್ಳೆ ಹೋಗ್ತಿದೀನಿ, ಅದ ಕೇಳೇನಾರು ಆಗ್ಬಿಟ್ರೆ ಅಂತ ನಾನೇ ಒಂದು ಗೂಗಲ್ ಮ್ಯಾಪ್ ಎಲ್ಲ ಹಾಕೊಂಡು ಇದನ್ನ ಲೊಕೇಶನ್ ಹುಡ್ಕಕ್ ಟ್ರೈ ಮಾಡಿದೆ. ಅದ್ ಏನೋ ಗೊತ್ತಿಲ್ಲ, ಮಿಸ್ಟೇಕ್ ಆಗಿ ರೈಟಿಗೆ. ಹಾಗಾಗಿ ಏನಾಯ್ತು ಅಂದ್ರೆ ರೈಟಿಗೆ ಹೋದೆ. ಒಂದ್ 20-25 ನಿಮಿಷ ನಡೆದೆ. ಹೆದರಿಕೆ ಶುರುವಾಗೋಯ್ತು. ನಮ್ಮ ಅಮ್ಮ ಬೈಯೋದಕ್ಕೂ ಮನೇಲಿ ಎಲ್ಲ ಬೈತಾರೆ. ಹಿಂಗೆ ಆಗೋಯ್ತಲ್ಲ, ಹೇಳ್ದಂಗೆ ಮಾಡ್ಕೊಂಡಲ್ಲ, ಈಗ ಏನಾಗತ್ತೋ, ಎಲ್ಲಿ ಹೋಗಿ ಮುಟ್ಟತ್ತೋ ಅಂತ ಹೆದರಿಕೆ ಆಯ್ತು. ಆಮೇಲೆ ಒಂದ್ ಧೈರ್ಯ ಮಾಡ್ದೆ. ಯಾರೋ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಿದ್ದ ಈ ಸೈಡ್, ರೈಟ್ ಸೈಡ್ ಅಲ್ಲಿ. ನನಗೆ ಆ ಸಿಚುವೇಶನ್ ಹೆಂಗಿತ್ತು ಅಂದ್ರೆ, ನಂಗೆ ಸಹ್ಯಾದ್ರಿ ಎಲ್ಲಿದೆ ಅಂತ ಕೇಳಬೇಕಿತ್ತು ಸರ್, ಅಷ್ಟೇ, ಇನ್ನೇನಿಲ್ಲ. ಇದು ಸಹ್ಯಾದ್ರಿ ಎಲ್ಲಿ ಬರುತ್ತೆ ಅಂತ ಕೇಳಲು ಸರ್. ಅವ್ನು ಕೇಳಿದ ತಡ ಸರ್ ಫಾಲೋ ಮಾಡ್ಕೊಂಡೇ ಬಂದ್ಬಿಟ್ಟ ನನ್ನ. ಸಿಕ್ಕಾಪಟ್ಟೆ ಜೀವ ಬಾಯಿಗೆ ಬಂದಿತ್ತು. ಬೆಳಗಿನ ಜಾವ ಕತ್ತಲಿದೆ, ಬೆಳಗಿನ ಜಾವ 4:15 ಜೀವ ಬಾಯಿಗೆ ಬಂದಿದೆ. ಹೆದರಿಕೆ ಆಗ್ತಾ ಇದೆ. ನಾನು ಒಂಥರ ಹೆಂಗೆ ಅಂದ್ರೆ, ಕೆಲವು ಸರಿ ತುಂಬಾ ತಲೆ ಕೆಟ್ಟು ಹೋದಾಗ ಏನೇ ಆಗ್ಲಿ ಪರವಾಗಿಲ್ಲ, ದೇವ್ರು ಇದ್ದಾನೆ ಆ ತರ ಧೈರ್ಯ ಮಾಡ್ಕೊಂಡು ದೇವ್ರ ಜಪ ಮಾಡಕ್ ಶುರು ಮಾಡಿದೆ. ಏನಾದ್ರು ಅಲ್ಲಿ ನೋಡೇ ಬಿಡೋಣ, ಇವತ್ತು ದೇವ್ರು ನಿಜವಾಗ್ಲೂ ಕರ್ಸ್ಕೊಂಡಿದ್ದಾನೆ ಅಂದ್ರೆ ದೇವ್ರು ಕಾಪಾಡ್ತಾನೆ, ಇಲ್ಲ ಏನಾದ್ರು ಮಾಡ್ಲಿ ನೋಡೋಣ ಅಂತ ದೇವ್ರದ್ದು ಜಪ ಮಾಡ್ತಾ ಹೇಳ್ತಾ ಹೋದೆ. ಅವ್ನು ಬರ್ತಾನೆ ಇದ್ದಾನೆ. 25-20 ನಿಮಿಷ ಫಾಲೋ ಮಾಡಿದ್ದಾನೆ. ಕೊನೆಗೆ ನನಗೆ ಸಾಕಾಗೋಯ್ತು. ಅವನು ಏನಾದ್ರೂ ಆಗ್ಲಿ ಅಂತ ಅಲ್ಲೇ ನಿಂತ್ಕೊಂಡು 2 ಕೈ ಮುಗ್ದಿ, ಅಪ್ಪ ತಂದೆ ದಯವಿಟ್ಟು ನನ್ ಬಿಟ್ಬಿಡು, ನಾನು ಫಾಲೋ ಮಾಡ್ಬೇಡ ಅಂದೆ.
ಅಷ್ಟೊಂದೇ ನಾನು ಆಲ್ರೆಡಿ 20-25 ನಿಮಿಷ ಫಾಲೋ ಆಗೋಗಿದೆ. ಅವ್ನಿಗೆ ಏನ್ ಅನ್ಸ್ತು ಅಂತ ಗೊತ್ತಿಲ್ಲ ಸರ್, ಹೊರಟ್ಬಿಟ್ಟ. ಅಷ್ಟೊತ್ತಿಗೆ ಜನಸಂದಣಿ ಶುರುವಾಯ್ತು. ಯಾರೋ ಒಂದಷ್ಟು ಹೆಂಗಸರುಗಳು ಸ್ನಾನಕ್ಕೆ ಬರ್ತಿದ್ರು. ನೀನ್ ಸ್ನಾನ ಮಾಡಿಲ್ವನಮ್ಮ, ಯಾಕೆ ಹಿಂಗೆ ಒಬ್ಳೆ ಬರ್ತಿದ್ಯಾ ಅಂದ್ರು. ಏನ್ ಜಾಸ್ತಿ ಮಾತಾಡಿಲ್ಲ. ಆಲ್ರೆಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಈ ಮನುಷ್ಯನಿಂದ ಬಿಡಿಸ್ಕೊಂಡ್ರೆ ಸಾಕಾಗಿತ್ತು. ಅದ್ ಏನು ಅಂತ ಗೊತ್ತಿಲ್ಲ ಸರ್. ನಾನು ಹೇಳಿದ್ದಿಷ್ಟ, ಕೈ ಮುಗ್ದ್ಬಿಟ್ಟು ನಾನು ಬಿಟ್ಬಿಡಪ್ಪ, ನಾನು ಫಾಲೋ ಮಾಡಬೇಡ ಅಂದೆ. ಅವ್ನಿಗೆ ಏನ್ ಅನ್ನಿಸ್ತು ಆ ಮಿನಿಟಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಬಟ್ ಅವ್ನು ಒಂದು ಅಬ್ಸರ್ವ್ ಮಾಡಿದೆ ಸರ್, ನನ್ನ ಹತ್ರ ಬರ್ತಾ ಬರ್ತಾ ಪ್ಲೀಸ್ 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 ಅಂತ ಹೇಳ್ತಾನೆ ಇದ್ದ. ಅದ್ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದ್ ಬಿಟ್ಟು ಅವ್ನು ಇನ್ನೇನು ಹೇಳ್ತಿಲ್ಲ. ಕೊನೆಗೆ ನನ್ಗೆ ಸರ್ಕಲಿಗೆ ಬಂದೆ ವಾಪಸ್. ಆ ಸರ್ಕಲಿಗೆ ಬಂದು ಇನ್ ರಿಸ್ಕ್ ತಗೊಳ್ಳೋದೇ ಬೇಡ ಅಂತ ಒಂದು ಆಟೋ ತಗೊಂಡು ಮಿನಿಮಮ್ ಎಷ್ಟೋ 40ನೋ 50ನೋ ಕೇಳಿದ್ರು ಹೋದೆ ಸಹ್ಯಾದ್ರಿಗೆ. ಹೋದ್ಮೇಲೆ ಸ್ವಲ್ಪ ಹೆದರಿಕೆ ಎಲ್ಲ ಸೆಟ್ಲ್ ಆದ್ಮೇಲೆ ದೇವ್ರ ದರ್ಶನಕ್ಕೆ ಹೋದೆ. ದೇವ್ರ ದರ್ಶನಕ್ಕೆ ಅಂತ ಹೋದ್ರೆ ಅಂದ್ರೆ ನನ್ನ ಪರ್ಪಸ್ ಇದ್ದಿದ್ದು ಟ್ರಿಪ್ ಮಾಡ್ಬೇಕು, ಫನ್ ಟ್ರಿಪ್ ಆತರ ಅಲ್ಲ. ಏನೋ ದೇವರಲ್ಲಿ ಏನೋ ಒಂದು ಕಾನ್ವರ್ಸೇಷನ್ ಮಾಡ್ಬೇಕು, ದೇವ್ರ ಪ್ರಾರ್ಥನೆ ಮಂಡಿಸ್ಬೇಕು ಅಂತ ಬಂದಿದ್ದು. ಈಗ ನಿಮ್ಗೆಲ್ಲ ಫಸ್ಟ್ ಪಾಯಿಂಟ್ ನಂಬರ್ 1, ನಾವು ತೀರ್ಥಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಮನ್ಸಲ್ಲಿ ಏನಿರುತ್ತೆ ಅಂದ್ರೆ ಭಕ್ತರು ಬಂದಿರ್ತಾರೆ, ಎಲ್ಲ ಡೀಸೆಂಟ್ ಕ್ರೌಡ್ ಇರುತ್ತೆ ಅನ್ಕೋತೀವಿ. ಈ ತರ ಯಾರು ಅಡ್ರೆಸ್ ಕೇಳಿದ ತಕ್ಷಣ ಹಿಂದೆ ಬರೋದು ತುಂಬಾ ಅನ್ಸೇಫ್ಟಿ. ಸೇಫ್ಟಿನೇ ಇಲ್ಲ, ಎಂತವ್ರಿಗೂ ಹೆದರಿಕೆ ಆಗುತ್ತೆ. ಅದ್ರಲ್ಲೂ ಆ ಧರ್ಮಸ್ಥಳ ಅಂತ ಹೆಸರಂಗಿರೋದ್ರಿಂದ ಹೆಸರಿಗೆ ತಕ್ಕಂತೆ ಜನ ಇರ್ಬೇಕು. ಯಾಕಿಂತ ಜನಗಳಿದ್ದಾರೆ ಅನ್ನೋದು ಮೊದಲನೇದು. ಎರಡನೇದು